ನಿಮ್ಮ ಮುಖದಲ್ಲಿ ಯಾವುದೇ ರೀತಿಯಾದ ಬಂಗು, ಪಿಂಪಲ್ ಮಾರ್ಕ್ಸು, ತುಂಬ ವರ್ಷದಿಂದ ಬಂಗಿನ ಮಾರ್ಕ್ ಉಳಿದ್ಬಿಟ್ಟಿದೆ ಅನ್ನೋರಿಗೆ ಅಲ್ಲಿ ಕೆಂಡ ಥರ ಕಾಣ್ತಿದೆ ನೋಡಿ, ಆ ವಸ್ತು ಉಪಯೋಗಿಸ್ಕೊಡಿ. ವರ್ಷಾನುಗಟ್ಲೆಯಿಂದ ನಾವು ಏನು ಮಾಡಿದ್ರೂ ಹೋಗ್ತಿಲ್ಲ ಹಳೆ ಬಂಗು ಅನ್ನೋರಿಗೆ ರಾಮಬಾಣ ಈ ಕೆಂಡದಲ್ಲಿ ಮಾಡಿರೋ ವಸ್ತು ಕಾಣ್ತಿದೆಯಲ್ಲ ನಿಮ್ಗೆ. ಈ ಕೆಂಡ, ಎಸ್, ಇದನ್ನು ನೀವು ಎಷ್ಟು ತಿಂಗಳು ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಎಟ್ ಅಗೇನ್ ಇದು ನೀಟಾಗಿ ಈ ಕೆಂಡ ಬರೋವರೆಗೂ ಇದನ್ನು ಚೆನ್ನಾಗಿ ಐರನ್ ತವದಲ್ಲಿ ಉರಿಬೇಕು. ನೋಡಿ, ಡಿಫ್ರೆನ್ಸಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನನಗೆ ಕೈಯಲ್ಲಿ ಸ್ವಲ್ಪ ಪಿಗ್ಮೆಂಟೇಷನ್ ಆಗಿತ್ತು. ವಿತ್ ಲೈಫ್ ಪ್ರೂಫ್ ಅದನ್ನು ಅಪ್ಲೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್. ನಾನು ಹೇಮಾ. ಮುಖದಲ್ಲಿ ಯಾವುದೇ ರೀತಿಯಾದ ಬಂಗು, ಮಾರ್ಕ್ಸು, ಪಿಂಪಲ್ ಮಾರ್ಕ್ಸು, ನಾವು ಬೆಳ್ಳಕ್ಕಾಗಬೇಕು, ಬೆಳ್ಳಕ್ಕೆ ಇರಬೇಕು, ನಮ್ಮ ಸ್ಕಿನ್ ಟೋನು ಕ್ರಿಸ್ಟಲ್ ಕ್ಲಿಯರ್ ಆಗಿರಬೇಕು ಅನ್ನೋರಿಗೆ ರಾಮಬಾಣದ ವಸ್ತು ತಂದಿದ್ದೀನಿ. ಚಾಲೆಂಜ್ ಮಾಡಿ ಹೇಳ್ತೀನಿ, ನೀವೇ ಆಶ್ಚರ್ಯ ಪಡ್ತೀರಾ. ಒಂದೇ ಅಪ್ಲಿಕೇಶನ್ ಸಾಕು, ಒಂದೇ ಅಪ್ಲಿಕೇಶನ್. ಸ್ಟಾರ್ಟಿಂಗ್ ರೆಮಿಡಿಗೆ ಮುಂಚೆ ನಿಮ್ಮ ಒಂದು ಫೋಟೋ ಮಾಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ ನಿಮ್ಮ ಫೋಟೋದು, ಆಮೇಲೆ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ನೀವೇ ಡಿಫ್ರೆನ್ಸಸ್ ನೋಡ್ತೀರಾ. ಓಕೆನಾ? ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಜಾಸ್ತಿ ತಡ ಮಾಡೋದು ಬೇಡ, ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ಹಳೆ ಬಂಗಿಗೆ ರಾಮಬಾಣ ಈ ವಸ್ತು ಏನು ಅಂತೀರಾ? ಹೇಳ್ತೀನಿ ರೀ. ಈ ವಸ್ತುನ ಡೈರೆಕ್ಟಾಗಿ ಇದೇ ಥರ ಉಪಯೋಗಿಸಿದ್ರೆ ನಿಮಗೆ ಪಿಗ್ಮೆಂಟೇಷನ್ ಒಂಚೂರು ಅಳ್ಳಾಡಲ್ಲ, ವಾಸಿನೂ ಆಗಲ್ಲ. ಇದನ್ನು ಶುದ್ಧೀಕರಣ ಅಂದರೆ ಕೆಂಡದ ಥರ ಮಾಡ್ಕೊಂಡು ಇದನ್ನು ಡೈರೆಕ್ಟಾಗಿ ಉಪಯೋಗಿಸ್ಕೊಳ್ಳಿ. ಇನ್ಸ್ಟೆಂಟ್ ರಿಸಲ್ಟ್. ಆವಾಗಲೇ ಹೇಳ್ತಾರಲ್ಲ ಇನ್ಸ್ಟೆಂಟ್ ರಿಸಲ್ಟ್ ಅಂತ, ಇನ್ಸ್ಟೆಂಟ್ ಇಡ್ಲಿ, ಇನ್ಸ್ಟೆಂಟ್ ದೋಸೆ ಅಂತ, ಅದೇ ಥರ ಇನ್ಸ್ಟೆಂಟ್ ರಿಸಲ್ಟ್ ಇವತ್ತಿನ ವೀಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಸ್ಪೆಷಲಿ ಬಂಗಿಗೆ ರಾಮಬಾಣ ಈ ಅರಿಶಿಣ. ಯಾವ ಅರಿಶಿಣ ಅಂದರೆ ನಮ್ಮ ಬ್ರ್ಯಾಂಡ್, ಅಂದರೆ ನಿರ್ಮಲ್ ಬ್ರ್ಯಾಂಡ್ ಅಥವಾ ವನಶ್ರೀ. ನಾನಿವತ್ತು ತೊಗೊಂಡಿರೋದು ನಿರ್ಮಲ್ ಬ್ರ್ಯಾಂಡ್. ಆಯಿತಾ? ಸ್ಟೆಪ್ ನಂಬರ್ 1. ಈಗ ಅರಿಶಿಣ ತೋರಿಸ್ದೆ. ಸ್ಟೆಪ್ ನಂಬರ್ 2, ಅರಿಶಿಣನ ಕಬ್ಬಿಣದ ಬಾಣಲಿ, ನಾನ್ ಸ್ಟಿಕ್ಕು, ಸ್ಟೀಲು ಏನು ಯೂಸ್ ಆಗಲ್ಲ ನಿಮಗೆ. ಇನ್ಸ್ಟೆಂಟ್ ರಿಸಲ್ಟ್ ಬೇಕಲ್ಲ, ಬಂಗ್ ಹೋಗಬೇಕಲ್ಲ. ಸೊ ಐರನ್ ತವಾನೇ ತೊಗೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕು ಅದನ್ನು. ಅರಿಶಿಣ ಯೆಲ್ಲೋ ಕಲರು, ಅರಿಶಿಣದ ಕಲರ್ ಇದೆ, ಅದು ಇಜ್ಲು ಕಲರ್ ಆಗಬೇಕು. ಕೆಂಡ ಬರಬೇಕು ಅದ್ರ ಮೇಲೆ. ಬರೀ ಇಜ್ಲು ಕಲರ್ ಆಗೋದಲ್ಲ, ಕಪ್ಪಗೆ ಮಾಡೋದಲ್ಲ, ಕೆಂಡ ಬರಬೇಕು. ಅಲ್ಲಿವರೆಗೂ ನಾನು ಸ್ಟ್ರೆಸ್ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಕೆಲವ್ರಿಗೆ ಅರ್ಥ ಆಗಲ್ಲ. ಕಪ್ಪಗೆ ಮಾಡಬೇಕು ಅಂದರೆ ಕಪ್ಪಗೆ ಮಾಡಿಬಿಡ್ತಾರೆ. ಇಲ್ಲ, ಕಪ್ಪಾದಮೇಲೆ ಅದು ಕೆಂಡ ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಓಕೆನಾ? ಅದಕ್ಕೆ ನಾನು ಎಲ್ಲೂ ಎಡಿಟ್ ಮಾಡಲಿಲ್ಲ ನಿಮಗೆ, ಯಾಕಂದರೆ ನಿಮ್ಗೆ ಗೊತ್ತಾಗಬೇಕು ಹೇಗೆ ಕಲರ್ ಚೇಂಜ್ ಆಗುತ್ತೆ ಅಂತ. ನೋಡಿ, ಯೆಲ್ಲೋಯಿಂದ ಬ್ರೌನಿಷ್ ಬರ್ತಿದೆ, ನಿಮ್ಗೆ ಗೊತ್ತಾಗ್ತಿದೆಯಾ? ಹೊಗೆ ಆಡಬೇಕು, ಹೈ ಫ್ಲೇಮಲ್ಲಿ ಇಟ್ಕೊಳ್ಬಾರ್ದು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಿಮಗೆ ಆ ಟೆಕ್ಸ್ಚರ್ ಬರಲ್ಲ, ಕೆಂಡ ಬರಲ್ಲ. ಸೊ ಸಿಮ್ಮಲ್ಲಿ ಮಾಡೋ ಪ್ರೊಸೀಜರ್ ಇದು. 5 ರಿಂದ 10 ನಿಮಿಷ ಆಗುತ್ತೆ. ನಾನಿವತ್ತು ಯೂಸ್ ಮಾಡ್ತಿರೋದು ನಿರ್ಮಲ್ ಬ್ರ್ಯಾಂಡ್ ಅವರ ಕಸ್ತೂರಿ ಅರಿಶಿಣ. ಅಮೆಝಾನಲ್ಲಿ ಅವೈಲಬಲ್ ಇದೆ. 4 ಪ್ಯಾಕೆಟ್ ಕಾಂಬೋಗೆ 160 ರೂಪಾಯಿ. ಆಯಿತಾ? ನೀವು ವನಶ್ರೀ ಅದು ತೊಗೊಳ್ಳಿ, ಅಮೆಝಾನಲ್ಲಿ ಇದಾದರೂ ತೊಗೊಳ್ಳಿ, ನಿರ್ಮಲ್ ಬ್ರ್ಯಾಂಡ್. ಅದು ನಿಮ್ಮ ಚಾಯ್ಸು. ನಿಮ್ಮ ಸ್ಕಿನ್ಗೆ ಯಾವುದು ಸೂಟ್ ಆಗುತ್ತೋ ಅದು. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಕಲರ್ ಚೇಂಜಸ್ ತೋರಿಸ್ತಾ ಇದ್ದೀನಿ. ಎಲ್ಲೋ ಇದ್ದಿದ್ದು ಬ್ರೌನ್ ಆಯಿತು, ಬ್ರೌನ್ ಇದ್ದಿದ್ದು ಸ್ವಲ್ಪ ಆರೆಂಜ್ ಆಯಿತು. ನಾನು ಎಲ್ಲೂ ಫ್ಲೇಮ್ ಹೈ ಮಾಡಿಲ್ಲ. ಯೆಲ್ಲೋ ಕಲರಿಂದ ಬ್ರೌನ್ ಆಗುತ್ತೆ ನಮಗೆ, ಬ್ರೌನಿಂದ ಆರೆಂಜ್ ಆಗುತ್ತೆ, ಆರೆಂಜಿಂದ ಮತ್ತೆ ಬ್ಲ್ಯಾಕ್ ಆಗುತ್ತೆ. ನೀವು ಕಪ್ಪಗಾಯಿತು ಪುಡಿ ಅಂತ ಎತ್ತಿಟ್ಕೊಂಡು ಇವತ್ತಿನ ಪ್ರೊಸೀಜರ್ ನೀವು ಮಾಡೋಕ್ಕೆ ಹೋದರೆ ನಿಮಗೆ 100% ರಿಸಲ್ಟ್ ಸಿಗೋಲ್ಲ. ನಾನು ಇಲ್ಲಿ ವೀಡಿಯೋಲೇ ಹೇಳ್ಬಿಡ್ತೀನಿ, ನಿಮಗೆ ಇನ್ಸ್ಟೆಂಟಾಗಿ 100% ರಿಸಲ್ಟ್ ಬೇಕು. ಪಿಗ್ಮೆಂಟೇಷನ್ ಫೇಡ್ ಆಗಿರೋದು ಬೇಕು, ಪಿಗ್ಮೆಂಟೇಷನ್ ಹೋಗಿರೋದು ಬೇಕು. ಒಂದೇ ಅಪ್ಲಿಕೇಶನಲ್ಲಿ ಅಂದರೆ ಅದು ಕಪ್ಪಗಾದ್ಮೇಲೆ ಕೆಂಡ ಫಾರ್ಮ್ ಆಗಬೇಕು. ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದೊಂದು 5 ನಿಮಿಷ ಕಂಟಿನ್ಯೂಟಿಯಿಂದ ಮಾಡೋ ಪ್ರೊಸೀಜರು. ಈ ಪ್ರೊಸೀಜರ್ನ ನೀವು ವರ್ಷಾನುಗಟ್ಲೆ, ತಿಂಗಳಾನುಗಟ್ಲೆ ಒಂದು ಡಬ್ಬಿಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಓಕೆನಾ? ಇದಕ್ಕೊಂದು ಬಿಳಿ ವಸ್ತು ಹಾಕ್ತೀನಿ. ಆ ಬಿಳಿ ವಸ್ತು ತುಂಬ ಇಂಪಾರ್ಟೆಂಟ್. ಅದಿದ್ರೇ ಇದಕ್ಕೊಂದು ಬೂಸ್ಟಿಂಗ್ ಸಿಗೋದು. ಆಯಿತಾ? ಇವೆರಡು ಸೇರಿಕೊಂಡು ಅರಿಶಿಣ ಮತ್ತು ಆ ಬಿಳಿ ವಸ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಿದ್ರೇ ನಿಮಗೆ ಇಮ್ಮಿಡಿಯೇಟ್ ರಿಸಲ್ಟ್ ಬರೋದು, ಶೈನಿಂಗ್ ಬರೋದು, ಫೇಡ್ ಆಗಿರೋದು, ಪಿಗ್ಮೆಂಟೇಷನ್ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತೀನಿ. ಸೊ ಇದು ನೋಡಿ, ಆರೆಂಜು, ಬ್ರೌನು, ಯೆಲ್ಲೋಯಿಂದ ಬ್ಲ್ಯಾಕ್ ಟರ್ನ್ ಆಗ್ತಿದೆ. ಸೊ ಇದೊಂದು 5 ರಿಂದ 6 ರಿಂದ 7 ನಿಮಿಷದ ಪ್ರೊಸೀಜರ್. ದಯವಿಟ್ಟು ಸಿಮ್ಮಲ್ಲಿ ಮಾಡಿ, ಸ್ವಲ್ಪ ಪೇಷನ್ಸಿಂದ ಮಾಡಿ. ನೋಡಿ, ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆರೆಂಜ್ ಕಲರಿಂದ ಬ್ಲ್ಯಾಕ್ ಆಗ್ತಾ ಇದೆ. ಓಕೆನಾ? ಒಂದು 5 ರಿಂದ 8 ನಿಮಿಷದ ಪ್ರೊಸೀಜರ್ ಇದು. ಸಿಮ್ಮಲ್ಲೇ ಮಾಡಬೇಕು, ಐರನ್ ತವದಲ್ಲೇ ಮಾಡಬೇಕು. ಯಾವುದೇ ಕಾರಣಕ್ಕೂ ನಾನ್ ಸ್ಟಿಕ್ಕು, ಸ್ಟೀಲು ನಿಮ್ಗೆ ರಿಸಲ್ಟ್ ಸಿಗೋಲ್ಲ. ಆಯಿತಾ? ಕಪ್ಪುಗೇನೋ ಆಗುತ್ತೆ, ಕೆಂಡನೂ ಬರುತ್ತೆ, ರಿಸಲ್ಟ್ ಸಿಗೋಲ್ಲ. ಸೊ ಇದು ನೋಡಿ, ನಿಮಗೆ ಒಂದು ಸ್ವಲ್ಪ ದೂರದಿಂದ ತೋರಿಸ್ತಾ ಇದ್ದೀನಿ. ನೋಡಿ, ಅದು ಚೇಂಜ್ ಆಗ್ತಾ ಬರ್ತಿದೆ. ನೋಡಿ, ಈ ಥರ ಕಲರ್ ಚೇಂಜ್ ಆಗಿದೆ. ಓಕೆನಾ? ಇನ್ನೊಂದು 2 to 3 ಮಿನಿಟ್ಸ್ ನಮಗೆ ಕಪ್ಪು ಕಲರ್ ಬಂದುಬಿಡುತ್ತೆ. ಆಯಿತಾ? ಇದು ಯಾರ್ಯಾರು ಯೂಸ್ ಮಾಡ್ಬೋದು, ಯಾವಾಗ ಯೂಸ್ ಮಾಡಬೇಕು, ಎಷ್ಟೊತ್ತು ಯೂಸ್ ಮಾಡಬೇಕು, ಏನೇನು
ಪ್ರಿಕಾಷನ್ಸ್ ತೊಗೊಳ್ಬೇಕು ಅಂತ ಇವತ್ತಿನ ವೀಡಿಯೋಲಿ ಸ್ಟೆಪ್ ಬೈ ಸ್ಟೆಪ್ ಶೇರ್ ಮಾಡಿದ್ದೀನಿ. ಓಕೆ, ನೋಡೋಣ. ನೋಡಿ, ಕೆಂಡ ಫಾರ್ಮ್ ಆಯಿತಾ, ನಿಮಗೆ ಕಾಣ್ತಿದೆಯಾ? ಅದಕ್ಕೆ ದೂರದಿಂದ ಝೂಮ್ ಮಾಡ್ತಾ ಇದ್ದೀನಿ 2-3 ಸಲ. ನೀವು ನೋಡಬೇಕು ಕೆಂಡನ. ವಿತೌಟ್ ಕೆಂಡ ನೀವು ಮಾಡೋಕ್ಕೋದ್ರೆ ನಿಜವಾಗ್ಲೂ 100% ರಿಸಲ್ಟ್ ಬರಲ್ಲ. ಕೆಂಡ ಫಾರ್ಮ್ ಆಗಲೇಬೇಕು. ಕಾಣ್ತಿದೆಯಾ? ನಾವು ಹಾಕಿದ ಪುಡೀಲಿ 80 ಭಾಗದಷ್ಟು ಕೆಂಡ ಇದೆ. ಎಸ್, 80-90 ಭಾಗದಷ್ಟು ಕೆಂಡ ಇದ್ದರೆ ಮಾತ್ರ. ಇದು ಆರಿದ ಮೇಲೆ ನೋಡಿ, ಇದು ಕಪ್ ಕಲರ್ ಇದೆಯಲ್ಲ, ನಿಮಗೆ ನೋಡಿ ಗ್ರೇ ಕಲರ್ ಬರ್ತಿದೆ. ಬಂತಾ? ಇದೆ ಯೆಲ್ಲೋಯಿಂದ ಗ್ರೇ ಕಲರ್ ಬರೋ ಕಲರ್ ಫಾರ್ಮೇಷನ್ಸ್ ಮಧ್ಯ ಇದೆಯಲ್ಲ, ಅದೇ ಬೆನಿಫಿಟ್ ನಿಮ್ಮ ಪಿಗ್ಮೆಂಟೇಷನ್ಗೆ. ಓಕೆ, ಏನೋ ಅರ್ಶಿನ ತೊಗೊಂಡ್ವಿ, ಕಪ್ಪಗೆ ಮಾಡಿದ್ವಿ, ಕೆಂಡ ಮಾಡಿದ್ವಿ ಅಂತಲ್ಲ. ಆ ಕಪ್ ಕಲರಿಂದ ನಿಮಗೆ ಗ್ರೇ ಬಂತು. ನಿಮ್ಮ ಜೊತೆ ಶೇರ್ ಮಾಡಿದೆ ಅಲ್ವಾ? ತಣ್ಣಕ್ಕಾದ್ಮೇಲೆ ಗ್ರೇ ಬರುತ್ತೆ. ಅದನ್ನೊಂದು ಬೌಲ್ಗೆ ಹಾಕ್ಕೊಳ್ಳಿ. ಇದನ್ನು ಒಂದು ವರ್ಷಾನುಗಟ್ಲೆ 10 ವರ್ಷ 20 ವರ್ಷ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಈಗ ಬಿಳಿ ವಸ್ತು ಅಂತ ಹೇಳಿದೆ ನಿಮಗೆ, ರಾಮಬಾಣ ಇದ್ರ ಜೊತೆ ಬೂಸ್ಟ್ ಮಾಡೋದು ಅಂತ. ಇರಿ, ಅದನ್ನು ಹೇಳೋಕ್ಕೆ ಮುಂಚೆ ಇದಕ್ಕೆ ಏನೇನು ಮಿಕ್ಸ್ ಮಾಡಬೇಕು. ರೋಸ್ ವಾಟರ್, ಸ್ಟೆಪ್ ನಂಬರ್ 1 ರೋಸ್ ವಾಟರ್. ರೋಸ್ ವಾಟರ್ ಇಲ್ಲಾಂದರೆ ಏನು ಹೇಮ, ಇನ್ನೇನು ಅದರ್ ಆಲ್ಟರ್ನೇಟಿವೇ ಇಲ್ಲ. ನೀರು, ಹಾಲು, ಮೊಸರು ಎಕ್ಸೆಟ್ರಾ ಇಲ್ಲ. ಪನ್ನೀರ್ ಹೂವಿನ ಪುಡಿಗಳು, ಪನ್ನೀರ್ ಹೂವಿನ ರೋಸ್ ವಾಟರ್ ಫೈನ್. ನಾರ್ಮಲ್ ರೋಸ್ ವಾಟರು ಪರವಾಗಿಲ್ಲ, ಹೂಗಳದು. ನೆಕ್ಸ್ಟು ಗ್ಲಿಸರೀನ್. ಈಗ ನೆಕ್ಸ್ಟು ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹೇಳ್ತೀನಿ. ನೆಕ್ಸ್ಟ್ ಸ್ಟೆಪ್ಪು ಇದಿಷ್ಟು ಕಲಿಸ್ಬಿಡ್ಬೇಕು. ಕಲಿಸ್ಬಿಟ್ಟು 1 ನಿಮಿಷ ಆಗಬೇಕು, ಯಾಕಂದರೆ ಇದು ಚೆನ್ನಾಗಿ ಆ್ಯಕ್ಟಿವೇಟ್ ಆಗಬೇಕು. ಆಯಿತಾ? ಚೆನ್ನಾಗಿದು ಆ್ಯಕ್ಟಿವೇಟ್ ಆಗಬೇಕು ಗ್ಲಿಸರೀನಲ್ಲಿ, ರೋಸ್ ವಾಟರ್. ಆಯಿತಾ? ಅಳತೆ ಪ್ರಮಾಣ ಪರ್ಫೆಕ್ಟಾಗಿರಬೇಕು, ಯಾಕೆಂದರೆ ನಿಮಗೆ ಪರ್ಫೆಕ್ಟಾಗಿ ಪಿಗ್ಮೆಂಟೇಷನ್ ಹೋಗಬೇಕು ಅಲ್ವಾ? ಅದಕ್ಕೋಸ್ಕರ ಇದೇ ಆ ಮ್ಯಾಜಿಕ್ಕು ಸೀಕ್ರೆಟ್ ಇಂಗ್ರೀಡಿಯೆಂಟ್. ಶುದ್ಧೀಕರಣ ಮಾಡಿರೋ ಸ್ಫಟಿಕದ ಪುಡಿ, ಆಲಮ್ ಪುಡಿ, ಫಿಟ್ಕರಿ. ನೀವು ಅದನ್ನು ಶುದ್ಧೀಕರಣ ಮಾಡದೆ ಹಾಗೆ ಉಪಯೋಗಿಸಿದ್ರೆ ನಿಮಗೆ ರಿಸಲ್ಟ್ ಇಲ್ಲ. ಅದು ಕೆಂಡ ಆಗಿರಬೇಕು, ಇದು ಶುದ್ಧೀಕರಣ ಆಗಿರಬೇಕು. ಈಗ ನಿಮಗೆ 100% ರಿಸಲ್ಟ್. ಈಗ ಸ್ವಲ್ಪ ರೋಸ್ ವಾಟರ್ ಶಾರ್ಟೇಜ್ ಇದೆ, ನನಗೆ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಗ್ಲಿಸರೀನು, ರೋಸ್ ವಾಟರು ಮತ್ತು ನಮ್ಮ ಅರಿಶಿನ ಮಿಕ್ಸ್ ಮಾಡಬೇಕು. ಕೆಂಡ ಬಂದಿರೋದನ್ನ 1 ನಿಮಿಷ ಬಿಡಬೇಕು. ಸ್ಫಟಿಕದ ಪುಡಿ ಶುದ್ಧೀಕರಣ ಮಾಡಿರೋದು ಹಾಕಬೇಕು. ಇನ್ನೊಂಚೂರು ರೋಸ್ ವಾಟರ್ ಹಾಕ್ಕೊಂಡು ಪೇಸ್ಟ್ ಮಾಡ್ತಿಲ್ಲ, ತೆಳ್ಳಗೆ ಮಾಡ್ತಾಯಿದ್ದೀನಿ ನಾನು. ತೆಳ್ಳದ ಪೇಸ್ಟು, ನಾಟ್ ಥಿಕ್ ಪೇಸ್ಟ್, ಸ್ವಲ್ಪ ತಿನ್ನಾಗಿರಬೇಕು ಪೇಸ್ಟು. ಫಸ್ಟು ಕೈಗೆ ಅಪ್ಲೈ ಮಾಡಿ ಇನ್ಸ್ಟೆಂಟ್ ರಿಸಲ್ಟ್ ತೋರಿಸ್ತೀನಿ ನಿಮಗೆ. ಓಕೆನಾ? ನೀವೇ ಆಶ್ಚರ್ಯ ಪಡ್ತೀರಾ. ಎಸ್, ಎಷ್ಟು ನಿಮ್ಮ ಕೈಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಇಮ್ಮಿಡಿಯೇಟ್ ಗ್ಲೋ. ಓಕೆನಾ? ನೋಡಿ, 1 or 2 ಡ್ರಾಪ್ಸ್ ತೊಗೊಂಡು ಇದನ್ನು ನೀವು ಮಿಕ್ಸ್ ಮಾಡಿದ್ಮೇಲೆ ಇದು ಸ್ಟೋರ್ ಮಾಡೋಕ್ಕೆ ಬರಲ್ಲ. ಮತ್ತು ಸೆಕೆಂಡ್ ಪಾಯಿಂಟ್, ಇದನ್ನು ಹಾಕ್ಬಿಟ್ಟು ಹಾಗೆ ಬಿಡೋಂಗಿಲ್ಲ. ಕೈಗೆ ಹಾಕ್ಕೊಂಡು ಇಮ್ಮಿಡಿಯೇಟಾಗಿ ನೀವು ಉಜ್ಜಬೇಕು. ಸೋಪೆಲ್ಲ ಹಾಕ್ಕೊಂಡು ಮೈ ಹೆಂಗೆ ತಿಕ್ತೀರಾ ನೋಡಿ, ಆ ಥರ ತಿಕ್ಕಿದಾಗ ಪಿಗ್ಮೆಂಟೇಷನ್ ಮಾರ್ಕ್ಸ್ ಫೇಡ್ ಆಗುತ್ತೆ. ನಿಮಗೆ ಪಿಂಪಲ್ ಮಾರ್ಕ್ಸ್ ಬಂದಿರೋದು ಫೇಡ್ ಆಗುತ್ತೆ. ಟ್ಯಾನ್ ಹೋಗುತ್ತೆ, ಟ್ಯಾನ್ ಫೇಡ್ ಆಗುತ್ತೆ. ಸ್ಕಿನ್ ವೈಟ್ನಿಂಗ್ ಬರುತ್ತೆ. ನಿಮ್ಮ ಹತ್ರ ಲಾವಂಚದ ಬೇರಿದ್ರೆ ಫೈನ್, ನನ್ನ ಹತ್ರ ಇಲ್ಲ, ಅದು ಖಾಲಿಯಾಗೋಗಿದೆ. ಅದರಲ್ಲಿ ಒಂದು 2 ನಿಮಿಷ ಈ ಥರ ಉಜ್ಜಿ ನೀವು ನೋಡಿ. 2 ನಿಮಿಷ ಈ ಥರ ಉಜ್ಜಿ, ನಿಮ್ಗೆ ಇನ್ಸ್ಟೆಂಟ್ ರಿಸಲ್ಟ್ ಗೊತ್ತಾಗ್ತಾ ಇದೆ ನೋಡಿ. ಕಾಣ್ತಾ? ಸೊ ಈ ಕೈಗೂ ಡಿಫ್ರೆನ್ಸ್ ನೋಡಿದ್ರಲ್ಲ, 5 ನಿಮಿಷ ಬಿಟ್ಟಿದ್ದೀನಿ ನೋಡಿ. ಡಿಫ್ರೆನ್ಸ್ ನಿಮಗೆ ಆಶ್ಚರ್ಯ ಪಡ್ತೀರಾ, ಅಷ್ಟು ಒಳ್ಳೆ ಪಿಗ್ಮೆಂಟೇಷನ್ ಆಗಿತ್ತು ನನ್ನ ಕೈಯಲ್ಲಿ. ಸ್ವಲ್ಪ ಅದು ಟ್ಯಾನು ಎಲ್ಲ ರಿಮೂವ್ ಆಗಿದೆ. ಓಕೆನಾ? ಇವತ್ತಿನ ವೀಡಿಯೋಗೆ ಹೋಗೋಣ. ಅದು ಬೆಂಕಿ ಥರ ಬರಬೇಕು ಅರಿಶಿನ, ಆವಾಗಲೇ ನಮಗೆ ಅದು ಶುದ್ಧೀಕರಣ ಆಗಿದೆ ಅಂತ ಗೊತ್ತಾಗುತ್ತೆ. ಈಗಾಗಲೇ ಕೈಯಲ್ಲಿ ಡಿಫ್ರೆನ್ಸ್ ನೋಡಿ ಕಾಣ್ತಿದೆಯಾ ನಿಮಗೆ? ಇಮ್ಮಿಡಿಯೇಟ್. ಓಕೆ, ಇವಾಗ ಮುಖಕ್ಕೆ ಯಾವ ರೀತಿ ಅಪ್ಲೈ ಮಾಡೋದು, ಇದನ್ನು ಯಾವುದೇ ಕಾರಣಕ್ಕೂ ಇದನ್ನು ಸ್ಟೋರ್ ಮಾಡೋಕ್ಕೆ ಬರಲ್ಲ ಫ್ರೆಂಡ್ಸ್. ಇಮ್ಮಿಡಿಯೇಟಾಗಿ ಅಪ್ಲೈ ಮಾಡಿ ಇಮ್ಮಿಡಿಯೇಟಾಗಿ ಯೂಸ್ ಮಾಡೋಂಥ ರೆಮಿಡಿ. ಸೊ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಯಾವುದಕ್ಕಾದ್ರೂ ನೀವು ಅಲರ್ಜಿ ಆದರೆ ದಯವಿಟ್ಟು ಸ್ಕಿಪ್ ಮಾಡ್ಕೊಳ್ಳಿ. ಚಾಲೆಂಜ್ ಮಾಡಿ ಹೇಳ್ತೀನಿ, ಇದು ಶುದ್ಧೀಕರಣ ಮಾಡ್ಕೊಂಡಿರೋದು ನಮ್ಮ ಫೇಸ್ಗೆ ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ. ಇದು ಅಪ್ಲೈ ಮಾಡಿ ನೋಡಿ, ಒಂದು ಚೂರು ಜಾಗ ಬಿಡಬೇಡಿ. ಸೊ ನಿಮ್ಗೆ ಎಲ್ಲೆಲ್ಲಿ ನಿಮಗೆ ಸ್ಕಿನ್ ವೈಟ್ ಆಗಬೇಕು, ಬ್ರೈಟ್ ಆಗಬೇಕು, ಅಲ್ಲೆಲ್ಲ ಅಪ್ಲೈ ಮಾಡ್ಕೊಳ್ಳಿ.
ಫುಲ್ ನಾನು ಹಣೆಗೆ ಹಾಕಿಲ್ಲ, ಯಾಕಂದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಬೇಕಲ್ಲ. ಓಕೆ, ಒಂದು 8ರಿಂದ 10 ನಿಮಿಷ ಆಗಲಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಇನ್ನೇನು ಡೌಟ್ಸು ಕೇಳಿಸಿದ್ರೆ ಲೆಟ್ ಮೀ ನೋ. ಇದನ್ನು ಕಲ್ಸೋಕ್ಕೆ ಮುಂದೆ ಸ್ಟೋರ್ ಮಾಡಿಟ್ಕೊಳ್ಳಿ, ಕಲ್ಸಿದ್ಮೇಲೆ ಸ್ಟೋರ್ ಮಾಡೋಕ್ಕೆ ಬರಲ್ಲ. ಓಕೆ, ಆಗಿದೆ. ಈಗ ಇನ್ನೊಂದು ನಿಮಿಷ ಇದನ್ನು ಮುಖದ ಮೇಲೆ ಇಟ್ಕೊಳ್ತೀನಿ. ಅದಕ್ಕೆ ಮುಂಚೆ ನೋಡಿ ಈ ಥರ ಮಸಾಜ್ ಮಾಡ್ಕೊಳ್ಬೇಕು. ತೆಗಿಯೋಕ್ಕೆ ಮುಂಚೆ ಸೊ ನೀಟಾಗಿ ಒಂದ್ಸಲ ಮುಖ ವಾಶ್ ಮಾಡ್ಕೊಳ್ತೀನಿ. ಕ್ಲಾರಿಟಿ ನೋಡಿ ಯಾವ ರೀತಿ ಇದೆ ಅಂತ, ಹಣೆಗೂ ಮುಖಕ್ಕೆ. ಸೊ ಆ ಬಿಳಿ ಪುಡಿ ನಾನು ಏನಾಗ್ತೆ, ಅದು ರಾಮಬಾಣ. ಆ ಬಿಳಿ ಪುಡಿ ಎಂಥ ಕಪ್ಪುಗಿರೋರು, ಎಂಥ ಬಂಗ್ ಬಂದಿರೋರು, ಎಂಥ ಮುಖ ನೋಡೋಕ್ಕೆ ಆಗ್ತಿಲ್ಲ ನಮ್ಮದು, ಅಷ್ಟು ಮುಖ ಡಾರ್ಕ್ ಆಗಿದೆ ಅನ್ನೋರಿಗೆ ಚಾಲೆಂಜ್ ಮಾಡಿ ಹೇಳ್ತೀನಿ, ನಮ್ಮ ಆಲಮ್ ಸ್ಫಟಿಕ ಪುಡಿ ಬಗ್ಗೆ ಪ್ಯಾಚ್ ಟೆಸ್ಟ್ ಗ್ಲೋ ನೋಡಿ. ಹಣೆನೋ ಕೆನ್ನೆನ ಒಂದ್ಸಲ ನೋಡ್ಕೊಳ್ಳಿ, ಹತ್ರ ನೋಡಿದ್ರಾ? ಸೊ ನೋಡಿ, ಹಣೆಗೆ ನಾನು ಮಾಡಿಲ್ಲ, ಶೈನಿಂಗ್ ಇಲ್ಲ, ಟ್ಯಾನ್ ಆ ಥರ ಇದೆ. ಇಲ್ಲಿ ನೋಡಿ ಸ್ಕಿನ್ ಎಷ್ಟು ಬ್ರೈಟ್ ಆಯಿತು, ವೈಟ್ ಆಯಿತು. ಸೊ ಪಿಗ್ಮೆಂಟೇಷನ್ಗೆ ರಾಮಬಾಣ, ಪಿಂಪಲ್ ಮಾರ್ಕ್ಸ್ಗೆ ರಾಮಬಾಣ, ಎಟ್ಟಾಗಿನ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಇನ್ನೊಂದ್ಸಲ ಝೂಮ್ ಮಾಡ್ತೀನಿ ನೋಡಿ. ಒಂದೇ ಅಪ್ಲಿಕೇಶನ್, ನಾನು 2 ದಿನ ಮಾಡಿ ಅಂತ ಹೇಳಲ್ಲ, 3 ದಿನ ಮಾಡಿ ಅಂತ ಹೇಳಲ್ಲ, 2 ಟೈಮ್ ಮಾಡಿ ಅಂತಲೂ ಹೇಳಲ್ಲ, ಒಂದೇ ಅಪ್ಲಿಕೇಶನ್ ಅಂತ ಹೇಳಿದೆ. ಓಕೆ, ಇವತ್ತಿನ ವಿಡಿಯೋ ಎಲ್ಲೇ ಮುಗಿಸ್ತೀನಿ. ನಾನು ಹಾಕಿದ ಪ್ರಮಾಣದ ಮೇಲೆ ಗಮನ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ಲೇ ಮುಗಿಸ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಸಿದ್ರೆ ಲೆಟ್ ಮೀ ನೋ. ಇಲ್ಲಿ ಇದ್ರಲ್ಲಿ ಬಂದುಬಿಟ್ಟು ವಾಟ್ಸಪ್ ಇದನ್ನು ಕೇಳಿಬಿಡಿ. ಸೋಪ್ ಬಗ್ಗೆ ನಾನು ಡೀಟೇಲ್ಸ್ ಕೊಡೋಲ್ಲ, ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಕಮ್ಯುನಿಟಿ ಪೋಸ್ಟಲ್ಲಿ. ಓಕೆ, ಯಾರ್ಯಾರು ಆರ್ಡ್ರ್ ಮಾಡಬೇಕೋ ಮಾಡ್ಬೋದು. 10 to 15 ಡೇಸ್ ಆಗುತ್ತೆ, ಈಗಲೇ ಹೇಳ್ಬಿಟ್ಟಿದ್ದೀನಿ ನಾನು, ಯಾಕಂದರೆ ಪ್ರೀ ಆರ್ಡರ್ಸ್ ಜಾಸ್ತಿ ಇದೆ ನನಗೆ. ಓಕೆನಾ? ಓಕೆ, ಲೈವ್ ರಿಸಲ್ಟ್ ತೋರಿಸಿದ್ದೀನಿ. ಓಕೆ ನೋಡಿ ಕೈ. ಓಕೆ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ. ಇನ್ನೇನು ಡೌಟ್ಸು ಕ್ಯೂರಿಸಿದ್ರೆ ಲೆಟ್ ಮೀ ನೋ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸಲ್ಲಿ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿರಿ. ಕಂಟೆಂಟ್ ಇಷ್ಟ ಆಗಿ, ನನ್ನ ಚಾನಲ್ ಇಷ್ಟ ಆಗಿ, ನಾನು ಇಷ್ಟ ಆದರೆ ಹೈಪ್ ಮಾಡಿ ಅಂತ ಹೇಳ್ತಾ ಹೋಗ್ಬಿಡಲ್ಲ.